ஸ்ரீ கிருஷ்ணா கோபாலபுரம் ஸ்ரீ வேணுகோபால சுவாமி கோவில். இன்னைக்கு சுவாமிகள் வரவு. உடுப்பி காணியூர் ஸ்ரீ கிருஷ்ணா மட்டோட சுவாமிகள் வர முதல்ல வரவேற்கிறதுக்கு எங்கள் துளசி மாமி வந்திருக்கார். துளசி மாமிக்கு ஜெயஹோ. வாங்க மாமி. பக்தாலாம் வந்துட்டு இருக்கா சுவாமியை தரிசனம் பண்ணுறதுக்கு. வாங்கோ ஸ்ரீமான் முரளி அவர்களே வாங்கோ. ஸ்ரீமான் ரமேஷ் அவர்கள் ரிஷப வாகனம். ஐயா வணக்கம் ஐயா. ஸ்ரீமான் சந்திரமௌலி, ஸ்ரீமான் ஸ்ரீனிவாச கோபாலன். நமஸ்காரம் மாமி. சுவாமிகள் தரிசனம் இன்னைக்கு. வாங்கோ. நமஸ்காரம். ओम नगर्मणान प्रयातने रत्यागे नैके अमरत्तमान जगो परेण नागन्धिके धंगुमायानन्तरादेवनादिनात्मरुष्यं दिदर्शे तत्रापि तत्रं गहनं विसोगस्तस्मिन् यदन्तर्पदमासदव्यां परप्रोक्तो वेदान्तवेदः तस्य प्रतिदेव कृष्णाय वासुदेवाय हरे परमात्मने प्रणतक्लेशनाशाय श्री गोविंदाय नमो नमः। गोपाल
ಇಲ್ಲಿಯೂ ಕೃಷ್ಣ ತಾನು ವೇಣುವನ್ನು ತುಟಿಯ ಸ್ವಲ್ಪ ಅಂತರದಲ್ಲಿ ಇಟ್ಕೊಂಡು ಇರ್ತಕ್ಕಂತಹ ಪ್ರತಿಮೆಯನ್ನು ನಾವು ಕಂಡ್ರೆ ಇಲ್ಲಿ ಕೃಷ್ಣನ ಒಂದು ಪ್ರತೀಕದಲ್ಲಿ ಕೃಷ್ಣನ ತುಟಿಯ ಪಕ್ಕದಲ್ಲಿಯೇ ವೇಣುವಿದೆ. ಆ ವೇಣನ್ನು ನುಡಿಸುತ್ತಾ ಇರುವಂತಹ ಒಂದು ರೀತಿಯಲ್ಲಿ ಆ ಕೃಷ್ಣನ ಭಂಗಿಯನ್ನು ಕಂಡು ಈ ಪ್ರತೀಕವನ್ನು ಕಂಡು ಬಹಳ ಅದ್ಭುತವಾಗಿರ್ತಕ್ಕಂತಹ ಪ್ರತೀಕ ಕಂಡು ನಮಗೆ ಬಹಳ ಸಂತೋಷವಾಗಿದೆ. ಕೃಷ್ಣ ನಮ್ಮೆಲ್ಲರ ದುಃಖಗಳ ಪರಿಹಾರಕ, ವೇಣುನಾದವನ್ನು ಮಾಡುವ ಮೂಲಕ ಎಲ್ಲರ ಮನಸ್ಸಿನ ತಾಪವನ್ನು ಪರಿಹಾರ ಮಾಡುವರು. ಭಗವಂತನ ಆ ವೇಣುನಾದ ಕೇಳುವುದಕ್ಕೋಸ್ಕರ ಆ ಕೊಡಲಿನಲ್ಲಿ ಲಕ್ಷ್ಮೀದೇವಿಯೇ ತಾನು ಕೂತ್ಕೊಂಡಿದ್ದಾಳೆ ಅಂತ ಹೇಳ್ತಾರೆ. ಭಗವಂತನ ಅಧರಾಮೃತ ಪಾನ ಮಾಡಬೇಕು. ವೇಣುನಾದವನ್ನು ಮಾಡಬೇಕಾದ್ರೆ ಅಧರಾಮೃತ ಏನು ಬರುತ್ತೋ ಅದನ್ನು ಸ್ವೀಕಾರ ಮಾಡಬೇಕು ಅಂತ ಹೇಳಿ ವೇಣುವಿನಲ್ಲಿ ಲಕ್ಷ್ಮೀದೇವಿ ತಾನು ಸುನ್ನಿತರಾಗಿದ್ದಾಳೆ ಅಂತ ವಿಶೇಷವಾಗಿ ಆ ಭಗವಂತನ ವೇಣುನಾದದ ವೈಭವವನ್ನು ಭಾಗವತದಲ್ಲಿ ವರ್ಣನೆ ಮಾಡ್ತಾರೆ. ಕೃಷ್ಣ ತಾನು ಸಕಲ ದುಃಖಗಳ ಪರಿಹಾರಕ. ಕರ್ಷಣ ಕೃಷ್ಣ ಅಂತ ಹೇಳ್ತಾರೆ. ಕರ್ಷಣ ಅಂತ ಅಪಹರಣ ಮಾಡುವಂತ ಅರ್ಥ. ನಮಗೆಲ್ಲರಿಗೂ ಸಹಿತ ದುಃಖ ಬರಲಿಕ್ಕೆ ಮೂಲ ಕಾರಣ ನಾವು ಮಾಡಿರ್ತಕ್ಕಂತಹ ಪಾಪಗಳು. ನಾವು ಬೇರೆ ಬೇರೆ ಜನ್ಮಗಳಲ್ಲಿ ನಾನಾ ತರಹವಾಗಿರ್ತಕ್ಕಂತಹ ಪಾಪಕರ್ಮಗಳನ್ನು ನಾವು ಮಾಡಿರ್ತೇವೆ. ಆ ಪಾಪಕರ್ಮಗಳ ನಿವೃತ್ತಿಗೋಸ್ಕರ ಆ ಪಾಪಕರ್ಮಗಳ ಫಲವನ್ನು ಅನುಭವಿಸ್ತಿರುತ್ತೇವೆ, ದುಃಖಗಳನ್ನು ಅನುಭವಿಸ್ತಿರುತ್ತೇವೆ ನಾವು. ಹಾಗಾದರೆ ಆ ದುಃಖಗಳಿಗೆ ಮೂಲವಾದ ಪಾಪಕರ್ಮಗಳು ಪರಿಹಾರ ಆಗಬೇಕು ಅಂತಾದರೆ ನಾವು ಕೃಷ್ಣನನ್ನು ಮೊರೆ ಹೋಗಬೇಕು, ಕೃಷ್ಣನನ್ನು ಭಜಿಸಬೇಕು. ಕೃಷ್ಣನಲ್ಲಿ ವಿಶೇಷವಾಗಿರ್ತಕ್ಕಂತಹ ಭಕ್ತಿಯನ್ನು ನಾವು ಮಾಡಿದಾಗ ಆ ಕೃಷ್ಣ ಭಕ್ತಿಯ ನಿಮಿತ್ತವಾಗಿ ಭಗವಂತ ನಮ್ಮ ದುಃಖಗಳಿಗೆ ಕಾರಣಭೂತವಾದಂತಹ ಪಾಪಗಳನ್ನು ಪರಿಹಾರ ಮಾಡ್ತಾರೆ. ಆ ಪಾಪಗಳು ಪರಿಹಾರವಾದಾಗ ತನ್ನಿಮಿತ್ತವಾಗಿ ಬರ್ತಕ್ಕಂತಹ ದುಃಖಗಳು ಪರಿಹಾರ ಆಗ್ತಾ ಬರ್ತದೆ. ಆದ್ದರಿಂದ ಕರ್ಷಣ ಭಗವಂತ ನಾವು ಸಜ್ಜನರು ಮಾಡ್ತಕ್ಕಂತಹ ಪಾಪಗಳು ಅದನ್ನು ಕರ್ಷಣ ಅಪಹರಣ ಮಾಡ್ತಾನೆ ಭಗವಂತ. ಯಾರು ತನ್ನಲ್ಲಿ ಮೊರೆ ಹೊಕ್ಕು ಅನನ್ಯ ಭಕ್ತಿಯಿಂದ ಯಾರು ಭಗವಂತನ ಕೃಷ್ಣನ ಸೇವೆಯನ್ನು ಮಾಡ್ತಾರೆ, ಅನನ್ಯಾಶ್ರಿತ ಎಂಬುವ ಯಜನ ಪರಿಪಾಸತೆ ದೇಶ ನಿತ್ಯಾಭಿಯುಕ್ತಾನ ರೋಕ್ಷೇಮ ಮಹಾಮ್ಯಹಂ ಅಂತ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದಂತೆ ಅನನ್ಯ ಭಕ್ತಿಯಿಂದ ತನ್ನ ಮೊರೆ ಹೊಕ್ಕವರನ್ನು ಭಗವಂತ ಕೈ ಬಿಡುವುದಿಲ್ಲ, ಕೃಷ್ಣ ಕೈ ಬಿಡುವುದಿಲ್ಲ. ಅವರೆಲ್ಲ ಯೋಗಕ್ಷೇಮವನ್ನು ಭಗವಂತ ತಾನು ನೋಡ್ಕೊಳ್ತೇನೆ ಅಂತ ಹೇಳಿ ಭರವಸೆಯನ್ನು ಕೊಟ್ಟಿದ್ದಾನೆ ಭಗವಂತ. ಭಗವಂತನ ಭರವಸೆ ಎಂದೂ ಸಹಿತ ಸುಳ್ಳಾಗುವುದಿಲ್ಲ. ಸಾಮಾನ್ಯ ಜನರು ಕೊಡುವಂತಹ ಭರವಸೆಗಳು ಸುಳ್ಳಾಗಬಹುದು, ಆದರೆ ಭಗವಂತ ಕೊಡ್ತಕ್ಕಂತಹ ಭರವಸೆ ಎಂದೂ ಸುಳ್ಳಾಗಲಿಕ್ಕೆ ಸಾಧ್ಯನೇ ಇಲ್ಲ. ಭಗವಂತ ರಕ್ಷಣೆ ಮಾಡ್ತಾರೆ ಅಂತ ತನ್ನ ಭರವಸೆ ಕೊಟ್ಟರೆ ಖಂಡಿತವಾಗಿ ರಕ್ಷಣೆ ಮಾಡಿಯೇ ಮಾಡ್ತಾರೆ. ಅದರಲ್ಲಿ ಯಾವುದೇ ಒಂದು ಸಂಶಯ ಬೇಕಾಗಿಲ್ಲ. ನಮಗೆ ಸಂಶಯ ಇರುತ್ತೆ, ದೇವರ ಮುಂದೆ ನಾನು ಹೋಗಿ ಪ್ರಾರ್ಥನೆ ಮಾಡಿದ್ದೇನೆ, ದೇವರು ಕೊಡ್ತಾನೋ ಇಲ್ಲವೋ ಎಂಬತಕ್ಕಂಥ ಸಂಶಯ ನಮಗೆ ಬರುತ್ತೆ. ಆದರೆ ದೇವರು ನಾವು ಮಾಡಿರ್ತಕ್ಕಂಥ ಪ್ರತಿಯೊಂದು ಸಣ್ಣ ಸೇವೆ ಆಗಿರ್ಬೋದು, ದೊಡ್ಡ ರೀತಿಯ ಸೇವೆ ಆಗಿರ್ಬೋದು, ಎಲ್ಲವನ್ನು ಭಗವಂತ ತಾನು ನೋಡ್ತಾ ಇರ್ತಾನೆ, ತನ್ನ ತಲೆಯಲ್ಲಿ ಕೊಂಡಿರ್ತಾನೆ. ತನ್ನ ಭಕ್ತ ಮಾಡಿರ್ತಕ್ಕಂತಹ ಸೇವೆ ಅದು ಸಣ್ಣದಾಗಿರಬಹುದು, ದೊಡ್ಡ ಮಟ್ಟದ್ದಾಗಿರಬಹುದು, ಅವೆಲ್ಲವನ್ನು ಪರಿಗಣಿಸಿ ಭಗವಂತ ಅವರಿಗೆ ವಿಶೇಷವಾದ ಪ್ರತಿಫಲವನ್ನು ಕೊಡ್ತಾನೆ. ಆದ್ದರಿಂದ ಅಷ್ಟು ಕರುಣೆ ಆ ಭಗವಂತನಿಗಿದೆ ಭಕ್ತರ ಮೇಲೆ. ಆದ್ದರಿಂದ ನಾವು ಭಗವಂತನಲ್ಲಿ ನಿಶ್ಚಲವಾದ ಮನಸ್ಸಿನಿಂದ ಆ ಭಗವಂತನಲ್ಲಿ ನಾವು ಭಕ್ತಿಯನ್ನು ಮಾಡಬೇಕಷ್ಟೇ. ಆ ಮನಸ್ಸಿನಲ್ಲಿ ಗೊಂದಲವಿರಬಾರದು. ನಾವು ಮಾಡ್ತಕ್ಕಂತಹ ಭಕ್ತಿಯಿಂದ ದೇವರು ಉರಿತಾನೆ ಇಲ್ಲವೋ, ಅಥವಾ ದೇವರು ಫಲ ಕೊಡ್ತಾನೆ ಇಲ್ಲವೋ, ಅಥವಾ ದೇವರು ಇದ್ದಾನೆ ಇಲ್ಲವೋ, ಈ ತರಹವಾಗಿರ್ತಕ್ಕಂಥ ಗೊಂದಲಗಳನ್ನು ಹೊರಗೆ ಹಾಕಿ
ನಾವು ನಿಶ್ಚಲವಾಗಿರ್ತಕ್ಕಂತಹ ಭಕ್ತಿ, ಆ ನಿಶ್ಚಲವಾದ ಮನಸ್ಸಿನಿಂದ ಆ ಭಗವಂತನಿಗೆ ನಾವು ನಮ್ಮನ್ನು ಅರ್ಪಣೆ ಮಾಡಿದಾಗ ಯಾವ ತರಹವಾಗಿ ಗೋಪಿಕಾ ಸ್ತ್ರೀಯರು ಭಗವಂತನಿಗೆ ಸಂಪೂರ್ಣವಾಗಿ ತಮ್ಮನ್ನು ಅರ್ಪಣೆ ಮಾಡಿಬಿಟ್ರು. ಆದ್ದರಿಂದ ಭಗವಂತ ಅವರಿಗೆ ಪೂರ್ಣವಾದ ಅನುಗ್ರಹವನ್ನು ಮಾಡಿದ್ದಾರೆ. ಅದೇ ತರಹವಾಗಿ ನಾವು ಸಹಿತ ಆ ಭಗವಂತನಿಗೆ ನಮ್ಮನ್ನು ಅರ್ಪಣೆ ಮಾಡಿದಾಗ, ಸ್ವಾರ್ಪಣೆಯನ್ನು ನಾವು ಮಾಡಿದಾಗ ಆ ಭಗವಂತ ನಮ್ಮ ಮೇಲೆ ವಿಶೇಷವಾಗಿರ್ತಕ್ಕಂತಹ ಅನುಗ್ರಹವನ್ನು ಮಾಡ್ತಾನೆ ಅಂತಹ ದೃಢವಾದ ವಿಶ್ವಾಸ, ಭಗವಂತ ರಕ್ಷಣೆ ಮಾಡ್ತಾನೆ ಅಂತಕ್ಕಂತಹ ವಿಶ್ವಾಸ, ಆ ದಾರ್ಢ್ಯ ನಮ್ಮಲ್ಲಿ ಬೇಕು, ಆ ಶ್ರದ್ಧೆ ನಮ್ಮಲ್ಲಿ ಬೇಕು, ಆ ಉತ್ಸಾಹ ನಮ್ಮಲ್ಲಿ ಬೇಕು. ಆ ಶ್ರದ್ಧೆ, ಉತ್ಸಾಹ, ದಾರ್ಢ್ಯ ಇವೆಲ್ಲ ನಮ್ಮಲ್ಲಿದ್ದಾಗ ಆ ಭಗವಂತನ ರಕ್ಷಣೆ ನಮಗೆ ಆಗುತ್ತೆ. ಅಂತಹ ಕೃಷ್ಣನ ಅನುಗ್ರಹವನ್ನು ವಿಶೇಷವಾಗಿ ನಾವು ಸ್ಮರಣೆ ಮಾಡ್ತಾ ನಮ್ಮ ಸುಖಗಳನ್ನೆಲ್ಲ ಕಳೆದುಕೊಳ್ಳೋಣ ಅಂತ ಈ ಪ್ರಸಂಗದಲ್ಲಿ ನಾನು ಹೇಳ್ತಾ, ಈ ಒಂದು ಸನ್ನಿಧಾನ ಗೋಪಾಲಕೃಷ್ಣ ದೇವರ ಸನ್ನಿಧಾನ, ಅಲ್ಲಿ ಪ್ರತೀಕದಲ್ಲಿ ಗೋವು ಇದೆ, ಕೃಷ್ಣ ಇದ್ದಾನೆ. ಆದ್ದರಿಂದ ಗೋವುಗಳನ್ನು ಕಾಯತಕ್ಕಂಥ ಕೃಷ್ಣನ ಸನ್ನಿಧಾನ ಇಲ್ಲಿ ಇದೆ. ಅದೇ ತರಹವಾಗಿ ಮಹಾದುರ್ಗದ ಸನ್ನಿಧಾನ ಮತ್ತು ಕಂಚಿ ಕಾಮಾಕ್ಷಿ ದೇವಿಯ ಸನ್ನಿಧಾನ ಇವೆಲ್ಲ ಸನ್ನಿಧಾನ ಕೂಡಿರ್ತಕ್ಕಂತಹ ಈ ಒಂದು ಕ್ಷೇತ್ರ ಎಂಬುದು ಒಂದು ರೀತಿಯಲ್ಲಿ ಸಕಲ ಕ್ಷೇತ್ರ ಸನ್ನಿಧಾನ ಈ ಒಂದು ಸನ್ನಿಧಾನದಲ್ಲಿದೆ, ಕ್ಷೇತ್ರದಲ್ಲಿದೆ ಅಂತ ಹೇಳಲಿಕ್ಕೆ ನಾನು ಭಾಳ ಸಂತೋಷ ಪಡ್ತಾ ಇದ್ದೇನೆ. ಈ ಹೆಸರು ಗೋಪಾಲಪುರಂ ಅಂತ ಹೆಸರು, ವೇಣುಗೋಪಾಲಪುರಂ ಅಂತ ಹೆಸರಿದ್ರಂತು. ಆ ಹೆಸರಿಗೆ ಸರಿಯಾಗಿ ವೇಣುಗೋಪಾಲ ದೇವರ ಸನ್ನಿಧಾನ ಈ ಒಂದು ದೇವಸ್ಥಾನದಲ್ಲಿದೆ ಎಂಬುದನ್ನು ಕಂಡಾಗ ನಮಗೆ ಬಹಳ ಸಂತೋಷವಾಗುತ್ತೆ. ನೀವೆಲ್ಲರೂ ಸಹಿತ ಬಹಳ ಉತ್ಸಾಹದಿಂದ ಬಂದಿದ್ದೀರಿ. ಸಾಮಾನ್ಯವಾಗಿ ಕ್ಷೇತ್ರಕ್ಕೆ ಹೋದಾಗ ಆ ಕ್ಷೇತ್ರದ ಕಮಿಟಿಯವರು 4 ಜನ ಮೆಂಬರ್ಸ್ ಅವರು ಇದ್ದು ಸ್ವಾಗತ ಮಾಡ್ತಾರೆ. ಆದರೆ ಇಲ್ಲಿ ಕಮಿಟಿಯವರು ಮೆಂಬರ್ಸ್ ಮಾತ್ರವಲ್ಲ, ಎಲ್ಲ ಊರಿನ ಜನರು ಬಂದು ಅತ್ಯಂತ ಶ್ರದ್ಧೆಯಿಂದ ಸ್ವಾಗತ ಮಾಡಿದ್ದನ್ನು ಕಂಡಾಗ ನಮಗೆ ಬಹಳ ಮನಸ್ಸಿಗೆ ಆನಂದವಾಗ್ತಾ ಇದೆ. ಇಷ್ಟು ಉತ್ಸಾಹ, ನಿಮ್ಮಲ್ಲಿರ್ತಕ್ಕಂತಹ ಭಕ್ತಿ ಉತ್ಸಾಹ ಕಂಡಾಗ ನಮಗೆ ಬಹಳ ಸಂತೋಷವಾಗ್ತಾ ಇದೆ. ಈ ನಮ್ಮೆಲ್ಲ ಭಕ್ತಿಗೆ ಆ ಭಗವಂತ ಕೃಷ್ಣ ಒಲಿದು ಮತ್ತು ವಿಶೇಷವಾಗಿ ನಿಮ್ಮನ್ನು ಅನುಗ್ರಹಿಸಲಿ. ಎಲ್ಲರೂ ಸಹಿತ ಉಡುಪಿಗೆ ಬಂದು ಕೃಷ್ಣನ ದರ್ಶನವನ್ನು ಮಾಡಬೇಕು ಅನ್ನೋ ಸಂದರ್ಭದಲ್ಲಿ ನಾನು ಎಲ್ಲರಲ್ಲಿ ಕೇಳ್ಕೊಳ್ತಾ ಈ ಒಂದು ಸಮಿತಿಯ ಪ್ರತಿಯೊಬ್ಬರಿಗೂ ಸಹಿತ ಭಗವದ್ ಅನುಗ್ರಹವನ್ನು ಪ್ರಾರ್ಥನೆ ಮಾಡ್ತಾ ಮಾತಿಗೆ ವಿರಾಮವನ್ನು ಹೇಳ್ತಾ ಇದ್ದೇವೆ. ಕೃಷ್ಣ ಅರ್ಪಣ. ಕೃಷ್ಣ ಗೋವಿಂದ ನಾರಾಯಣ ಹರೇ, ಕೃಷ್ಣ ಕೃಷ್ಣ ಮುಕುಂದ ಜನಾರ್ದನ, ಕೃಷ್ಣ ಗೋವಿಂದ ನಾರಾಯಣ ಹರೇ, ಅಚ್ಯುತಾನಂದ ಗೋವಿಂದ ಮಾಧವ, ಅಚ್ಯುತಾನಂದ ಗೋವಿಂದ ಮಾಧವ, ಸಚ್ಚಿದಾನಂದ ನಾರಾಯಣ ಹರೇ, ಸಚ್ಚಿದಾನಂದ ನಾರಾಯಣ ಹರೇ, ಕೃಷ್ಣ ಕೃಷ್ಣ ಮುಕುಂದ ಜನಾರ್ದನ, ಕೃಷ್ಣ ಗೋವಿಂದ ನಾರಾಯಣ ಹರೇ, ಕೃಷ್ಣ ಕೃಷ್ಣ ಮುಕುಂದ ಜನಾರ್ದನ, ಕೃಷ್ಣ ಗೋವಿಂದ ನಾರಾಯಣ ಹರೇ. அவர் வந்து ಶ್ರೀ ಕೃಷ್ಣ ಗೋವಿಂದ ಹರೇ ಆಚಾರ್ಯ ಮಾಮಿಗೆಲ್ಲ ಎಲ್ಲ ಪೂಜೆ ಮಾಡಿದ್ದು, ಚಿಕ್ಕ ಹುಡುಗರಿಗೆಲ್ಲ ರಾಮಾಯಣ ಮತ್ತು ಎಲ್ಲ ಮಾಮಿಗೆಲ್ಲ ಇದು ಇಲ್ಲಿ ಇದ್ದಾರೆ. ನೀವು ಹೇಳ್ಬೋದು ಒಂದು ಕಾಪಿ.
ಕೊಡ್ತಾರಾ? ಉಳ್ಳಿನ ಉಪ್ಳಾಯನಕ್ಕೆ அம்மா நீங்கள் ஹேண்டிகேப் கொடுங்க, நான் எடுக்கிறேன். நீங்கள் போங்க, நீங்கள் அக்ஷம் வாங்கி போங்க. மாமியார் தங்கி வேலை செய்வா என்னோட கிளாஸ்மேட் ஜீவன் ராவோ உருளை எங்க என்ன அங்கே இருக்க குமார் வந்தார். கைகீழே தொடருது இப்போ நாராயணா நாராயணா இவர் வந்து இப்போ வாரண்ட் இங்கே வருகிறார். ಬರ್ತಾ ಇರ್ತೀವಿ ನಾವು ವರ್ಷಕ್ಕೆ ಒಂದೊಮ್ಮೆ ಬರ್ತೀವಿ. நமஸ்காரம் அப்புறம் பண்ணுங்க, வெறும் மந்திராஷ்டமாக வாங்குங்கோ. சுவாமி தூர பிரயாணம் போகணும். வேணுகோபால சுவாமிக்கு விநாயக பெருமானுக்கும் விசேஷ புறப்பாடு என்று சொல்ல திருவீதி உலா எல்லோரும் வாங்கும். ஜூலை 5ஆம் தேதி ஆரம்பித்த கிருஷ்ண ஜெயந்தி என் விநாயகர் சதுர்த்தி உற்சவம் நாளை ரத யாத்திரையுடன் பூர்த்தியாகிறது. நாளை ரத யாத்திரை காலை 7 மணிக்கு ஆரம்பிக்கிறது. அதில் வந்து கிருஷ்ணர் விநாயகர் 2 பேரும் ஒன்றா திருவீதி விழாவான். ஜூலை 5ஆம் தேதி கிருஷ்ண ஜெயந்தி உற்சவமானது தொடக்கமானது. அதிலிருந்து சிறப்பு கொண்டாட்டம், தினமும் கச்சேரிகள், பஜனைகள், விசேஷ அபிஷேக ஆராதனைகள். திருக்கோயிலுக்கு உடுப்பி முட்டில் இருக்கக்கூடிய காணியூர்கிற முட்டை சேர்ந்த வித்யா வல்லப தீர்த்தங்கிற சுவாமிகள் நம்ம கோயிலுக்கு இன்றைக்கி வந்து நம்ம கிருஷ்ணரை சேவிச்சுட்டு அவர் திருக்கையால் ஆரத்தி கிருஷ்ணருக்கு பண்ணி அதுக்கப்புறம் இங்கே பின்னாடி வந்து பக்தாளுக்கு எல்லாருக்கும் அருளாசி கொடுத்து மந்திர ரட்சை வழங்கியிருக்கிறார். ரொம்ப விசேஷமாக எல்லா ஜனங்களும் வந்து கலந்துட்டு இதில் ரொம்ப சந்தோஷமாக பார்ட்டிசிபேட் பண்ணியிருக்கா. அவரோட மகாபிரிவரோட ஆசீர்வாதம் நமக்கு கிடைச்சிருக்கு. ஜெய் ஸ்ரீ கிருஷ்ணா. ஜெய் கிருஷ்ணா. எல்லாரும் வாங்கிட்டாலும் இல்லை
ऊर्ध्वमूलमधशाखं अश्वत्थं सन्ततानि कर्माणि मनुष्यलोके ಆಯ್ತಾ ಶೀಘ್ರ ಸೈಡ್ 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 ಪ್ರಸಾದ